ಅದಕ್ಕೆ ಐಕ್ಯ ಅನ್ನೋದು, ಜೀವ ಐಕ್ಯ ಆದ್ರು ಅಂತ ಹೇಳ್ತಾರಲ್ಲ ಇದಕ್ಕೆ. ಬಂದಿರೋದೇ ಇದಕ್ಕೆ. ಮನುಷ್ಯನಾಗಿ ಬಂದಿದೀಯಾ, ಬಂದು ಒಂದು ಸಾವು ಬರುತ್ತೆ, ಪ್ರತಿಯೊಬ್ಬನಿಗೂ ಸಾವು ಬರುತ್ತೆ. ಕಾಯಿಲೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಊಟ ಇಲ್ಲದೆ ಇಲ್ಲೋ ಗೊತ್ತಿಲ್ಲ, ಇದಿಲ್ಲತ್ತಲ್ಲ ಗೊತ್ತಿಲ್ಲ, ಏನಿರುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಸಾವು ಮಾತ್ರ ಐತಲ್ವಾ. ಆ ಸಾವಲ್ಲಿ 2 ಇದೆ ಅಂತಂದೇ ಗೊತ್ತಿಲ್ಲ. ಅಂದ್ರೆ ಸಾವಲ್ಲಿ 2 ಇದೆ, ಅದರಲ್ಲಿ ಪೇಪರ್ನಲ್ಲಿ ವ್ಯಾಲ್ಯೂಷನ್ಗೆ ಡೆಡ್ ಬಾಡಿನೇ ಪೇಪರ್ ವ್ಯಾಲ್ಯೂಷನ್ ಅಂತ ಗೊತ್ತಿಲ್ಲ ಈ ಪ್ರಪಂಚಕ್ಕೆ. ಹಂಗಿರ್ಬೇಕಾದ್ರೆ ವ್ಯಾಲ್ಯೂಷನ್ ಏನ್ ಸರ್ ಮಾಡ್ತಾರೆ? ಗೊತ್ತಿಲ್ಲ ಅದು. ಓಕೆ, ಈಗ ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡ್ತಾರೆ ಹೇಳಿ. ಅವಾಗ ಹೋಗ್ಬೇಕು. ಅವಾಗ ಹಿಸ್ಟ್ರಿ ತಂದೆಯಿಂದ ಬಂದಿದ್ದೀವಿ. ಎಲ್ಲಿಂದ ಬಂದ್ವಿ ನಾವು? ತಂದೆಯಿಂದ ಬಂದ್ವಿ. ಯಾವ ಮುಖಾಂತರ ಬಂದ್ವಿ? ಒಂದು ವೀರ್ಯ, ಒಂದು ಸೆಮೆನ್ ಅಂತ ಹೇಳ್ತೇವೆ, ಒಂದು ವೀರ್ಯ ಮುಖಾಂತರ ಬಂದ್ವಿ. ಅದು ಎಷ್ಟಿದೆ? ಅಣುವಲ್ಲಿ ಅಣುವಾಗಿರುತ್ತೆ. ಬಂದಿದ್ದು ಕೋಟಿ ಬರುತ್ತೆ, ಕೋಟಿನಲ್ಲಿ ಎಷ್ಟೋ ವೇಸ್ಟ್ ಆಗಿ ಒಂದು ಅಣು ಮಾತ್ರನೇ, ಮೈನ್ಯೂಟ್ ಅಣುನಲ್ಲಿ ಬಂದು ತಂದೆ ಒಂದು ಮೈನ್ಯೂಟ್ ಅಲ್ಲಿ ಬಂದ್ಬಿಟ್ಟು ತಾಯಿ ಗರ್ಭಕ್ಕೆ ಸೇರ್ಕೊಂಡ್ಬಿಡ್ತೀವಿ. ಹೌದ್ ತಾನೆ? ತಾಯಿ ಗರ್ಭದಲ್ಲಿ ಎಲ್ಲಾ ಮೆಟೀರಿಯಲ್ ಇತ್ತು, ಸಿಮೆಂಟು, ಇಟ್ಟಿಗೆ, ಮಣ್ಣು, ಕಲ್ಲು ಎಲ್ಲ ಇತ್ತು. ಆದ್ರೆ ಓನರ್ ಬಂದಿದ್ದಿಲ್ಲ. ಓನರ್ ಬಂದ್ರೆ ತಾನೇ ಮಣ್ಣು ಕಟ್ಟಕ್ಕೆ ತಯಾರಿ. ಓನರ್ ಬಂದು ಕೂಲಿಯರ್ನ ಕೆಲಸವನ್ನ ಕಟ್ಟಿ ಎಲ್ಲ ಕೂಲಿಯರಿಗೆ ದುಡ್ಡು ಸಂಬಳ ಮಾತಾಡಿ, ನೋಡ್ರಿ ಇಷ್ಟು ಅಂತ ಮಾತಾಡಿ ಮೆಟೀರಿಯಲ್ ಎಲ್ಲಿದೆ ಅಂತ ತಗೊಂಡು ಒಂದು ಮನೆ ಕಟ್ಬೇಕಲ್ವಾ. ಹಂಗೆ ತಾಯಿ ಗರ್ಭದಲ್ಲಿ ಎಲ್ಲದೂ ಇತ್ತು, ಕೆಲಸದವ್ರು ಇದ್ರು, ಎಲ್ಲ ಇದ್ರು, ಮೆಟೀರಿಯಲ್ ಇತ್ತು, ಎಲ್ಲ ಇತ್ತು. ಆದ್ರೆ ಓನರ್ ಬಂದಿದ್ದಿಲ್ಲ. ಅಲ್ಲಿ ಬಂದ ತಂದೆಯಿಂದ ತಾಯಿ ಗರ್ಭಕ್ಕೆ ಬಂತು. ಬರ್ತಿದ್ದಂಗೆನೆ ಟಕ 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 9 ತಿಂಗಳು 10 ತಿಂಗಳೊಳಗಡೆ ಈ ದೇಹ ಈ ಒಂದು ಮನೆನ ಕಟ್ಟಿಬಿಟ್ರು. ಹಂಗಾರೆ ಓನರ್ ಯಾರು? ತಂದೆಯಿಂದ ಬಂದಿದ್ದು ಬೀಜ, ಹೌದಲ್ವಾ? ಆ ಬೀಜ ನೀವೊಂದು ಮನೆ ಕಟ್ತೀರಾ, ಮನೆ ಕಟ್ಟಿ ಒಳ್ಳೆ ಒಂದು ಸುಂದರವಾದ ನಿಮಗೆ ತಕ್ಕನಂಗೆ ಒಂದು 10 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟಿದ್ದೀರಾ. ಎಲ್ಲಿ ಮಲ್ಕೊಂತೀರಾ ಸ್ವಾಮಿ ನೀವು? ಮನೆ ಒಳಗೆ ಮಲ್ಕೊಂತೀರ, ಹೊರಗಡೆ ಮಲ್ಕೊಂತೀರಾ? ಬುದ್ಧಿವಂತರ ನೀವು? ಹೊರಗೆ ಮಲ್ಕೋಬೇಕು, ಒಳಗೆ ಮಲ್ಕೋಬೇಕು? ಒಳಗೆ ತಾನೇ ಮಲ್ಕೊಂತೀರಾ. ಇದ್ರಲ್ಲಿ ಮಾತ್ರ ಬುದ್ಧಿವಂತರಲ್ಲ. ಹಂಗಾರೆ ಓನರು ಬಂದಿದ್ದಾರೆ ಮನೆಗೆ, ಇದಕ್ಕೆ ಈ ದೇಹಕ್ಕೆ ಓನರ್ ಯಾರು ಅದು ಬಂದಿದ್ದಾರೆ. ಅವು ಬಂದು ಒಳಗೆ ತಾನೇ ಇರ್ತಾರೆ, ಒಳಗಡೆನೆ ಇದ್ದು ಈ ದೇಹನ ಕಟ್ಟಿ ಇದ್ರೊಳಗಡೆನೆ ಇದಾರೆ, ಇದ್ರೊಳಗಡೆನೆ ಓನರ್ ಇದ್ದಾರೆ, ಕಟ್ಟಿದ್ರು. ಇವರು ಏನಾಗ್ಬಿಡ್ತಾರೆ, ಆ ಟೈಮಲ್ಲಿ ಸತ್ತೋದ ತಕ್ಷಣ ಫಸ್ಟ್ ಹೊರಗಾಗ್ಬಿಡ್ತಾರೆ. ತಂದೆಯಿಂದ ಬಂದಿರೋದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಶುಕ್ಲ ಜಲವಾಗಿ ಹೆಣ್ಣು, ಗಂಡಿಗೆ ಇದು ಜೀವಜಲವಾಗಿ ಅದು ಹೊರಗಡೆ ಬಂದ್ಬಿಡುತ್ತೆ. ಡೆತ್ ಅಂತ ಬಂದ ತಕ್ಷಣ ಬೇಕಾದ್ರೆ ನೀವು ಯಾವ ಡಾಕ್ಟರ್ ಹತ್ರ ನಾವು ಹೋಗಿ ದೊಡ್ಡ ಸೀನಿಯರ್ ಡಾಕ್ಟರ್ಗಳ ಹತ್ರ ಅಥವಾ ಸೀನಿಯರ್ ಲಾಯರ್ಗಳ ಹತ್ರ ಅಥವಾ ಇವ್ರ ಹತ್ರ ವಿಚಾರ ಮಾಡಿ ಅದು ಹೊರಗಡೆ ಬಂದ್ಬಿಡುತ್ತೆ, ಡಿಸ್ಚಾರ್ಜ್ ಆಗ್ಬಿಡುತ್ತೆ. ಒಂದು. ಎರಡನೇದು, ಅದು ಡಿಸ್ಚಾರ್ಜ್ ಆಗ್ತಿದ್ದಂಗೆನೆ ಕೈ ಕಾಲುಗಳೆಲ್ಲ ತಣ್ಣಗಾಗ್ಬಿಡ್ತವೆ. ಟೋಟಲ್ ಫಸ್ಟ್ ಕೈ ಕಾಲೆಲ್ಲ ತಣ್ಣಗಾಗ್ಬಿಡ್ತವೆ. ಅದಕ್ಕೆ ಹೇಳ್ತಾರೆ, ಕೈ ಕಾಲು ತಣ್ಣಗಾಗ್ಬಿಟ್ಟು ಹೊರಗಾಕ್ರಿ. ಮತ್ತೆ ಮನೆ ಒಳಗಡೆ ಸತ್ತೋಗ್ಬಿಟ್ರೆ ಕಷ್ಟ, ಹೊರಗಾಕ್ಬಿಟ್ರೆ ಅಂತ ಹೇಳ್ತಾರೆ. ಗೊತ್ತಿರೋಂಥರ ಅನುಭವ ಇರೋಂಥರ ಆದ್ರೆ ಆ ರೀತಿ ಕೈ ಕಾಲೆಲ್ಲ ತಣ್ಣಗಾಗ್ಬಿಡ್ತಾವೆ, ಐಸಾಗ್ಬಿಡ್ತವೆ. ಯಾವಾಗ ಅದಕ್ಕೆ ಕೈ ಕಾಲು ತಣ್ಣಗಾಗ್ಬಿಡ್ತು ಅಂತ ತಿಕ್ತಾರೆ, ಕೇಳಿದಿರ ನೀವು? ತಿಕ್ರಿ ತಣ್ಣಗಾಗ್ಬಿಡ್ತಾ ಬರ್ತದವೆ ಅಂತ ಹೇಳ್ಬಿಟ್ಟು ಟೋಟಲ್ ತಣ್ಣಗಾಗ್ಬಿಡುತ್ತೆ. ಅವಾಗ ಬರ್ತಾ ಫುಲ್ ಬಾಡಿನೇ ತಣ್ಣಗಾಗಿ ಹೋಗ್ಬಿಡುತ್ತೆ. ಡೆತ್ ಆದ ತಕ್ಷಣ ಒಂದು. ಎರಡನೇದು ಬಾಡಿ ತಣ್ಣಗಾಗೋಯ್ತು. ಮೂರನೇದು ಏನಾಗುತ್ತೆ, ಶೆಟ್ಕೊಂಡ್ಬಾರ್ದು ಅಂತ ಹೇಳ್ಬಿಟ್ಟು ಕಾಲ್ನ ಕಟ್ತಾರೆ. ಹಿಂಗೆ ಯಾಕೆ ಕಟ್ತಾರೆ ಅಂತ ಗೊತ್ತಿಲ್ಲ ಜನಗಳು. ಈ ಪ್ರಪಂಚಕ್ಕೆ ಯಾಕೆ ಕಟ್ತಾರೆ? ಕಟ್ಟಪ್ಪ ಶಾಸ್ತ್ರ ಅದು ಅಂತ ಹೇಳ್ತಾರೆ. ಅದಲ್ಲ, ಅಗಲ್ಕೊಂಡ್ಬಿಡ್ತದ ಕಾಲು ಅಂತ, ಅಗಲ ಕಟ್ಬಿಡ್ತದೆ, ಅದಕ್ಕೆ ಕಟ್ಟು ಅಂತ ಹೇಳ್ತಾರೆ. ನೆಕ್ಸ್ಟ್ ಏನ್ ಮಾಡ್ಬಿಡ್ತಾರೆ, ಕೈಗಳನ್ನ ಇಮ್ಮಿಡಿಯೇಟ್ ಆಗಿ ಮರ್ಚ್ಬಿಡ್ರಿ. ಈ ಕಾಲ್ ಚಾಚ್ಕೊಂಡಿರೋದ್ರೆ ಚಾಚ್ಕೊಂತಾರೆ, ಆದ್ರೆ ಕೆಲವರು ಮರ್ಚಂಗಿರ್ತಾರೆ, ಅವ್ರೇನ್ ಮಾಡ್ಬಿಡ್ತಾರೆ, ಇಮ್ಮಿಡಿಯೇಟ್ ಆಗಿ ಮರ್ಚ್ಬಿಡ್ರಿ ಅಂತ ಹೇಳ್ತಾರೆ. ಇಮ್ಮಿಡಿಯೇಟ್ ಸತ್ತೋಗ್ದಂಗೆ ಮರ್ಚ್ಬಿಡ್ರಿ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಆಮೇಲೆ ಮುರಿಬೇಕಾಗುತ್ತೆ, ಶೆಟ್ಕೊಂಡ್ಬಿಟ್ಟಿರ್ತಲ್ಲ, ಮುರಿಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ಮರ್ಚ್ಬಿಡ್ತಾರೆ. ಅದಾಯ್ತಾ? ಆಮೇಲೆ ಕೈಗಳನ್ನ ಮರ್ಚ್ಬಿಡ್ತಾರೆ, ಕೈಗಳು ಇಮ್ಮಿಡಿಯೇಟ್ ಆಗಿ ಕೈಗಳು ಮರ್ಚ್ಬಿಡ್ತಾರೆ. ಆಯ್ತಾ? ಆಮೇಲೆ ಹೆಣ್ಮಕ್ಳದು ಬಂಗಾರದ ಬಳೆನೋ ಅಥವಾ ಇತ್ತು ಅಂತಂದ್ರೆ ಬಿಚ್ಚ್ರಿ. ಇಲ್ಲ ಅಂದ್ರೆ ಕೈ ಊದ್ಕೊಂಡ್ಬಿಡ್ತತೆ, ಕಟ್ ಮಾಡ್ಬೇಕಾಗತ್ತೆ. ಸೆಟ್ಕೊಂಡ್ಬಿಟ್ಟಿರ್ತತೆ, ಅವಾಗೆಲ್ಲ ಫುಲ್ ಸೆಟ್ಕೊಂಡ್ಬಿಟ್ಟಿರ್ತತೆ, ಅವಾಗ ಫ್ಲೆಕ್ಸಿಬಲ್ ಇರಲ್ಲ, ಅವಾಗ ಕಟ್ ಇದು ಮಾಡ್ಬೇಕಾಗತ್ತೆ. ಅದಕ್ಕೆ ಬಿಚ್ಚಿಬಿಡ್ರಿ, ಉಂಗ್ರಗಳಿದ್ರೆ ಬಿಚ್ಚಿಬಿಡ್ರಿ, ತೆಗಿಯಕ್ಕಾಗಲ್ಲ ಅಂತ ಹೇಳ್ತಾರೆ. ಹೌದ್ ತಾನೆ? ಸೆಟ್ಕೊಂಡ್ಬಿಡ್ತತೆ ಅಂತೇಳಿ ಅವಾಗ ಹಿಂಗೆ ಇಟ್ಬಿಡ್ತಾರೆ. ಆಯ್ತು. ಅದಾದ್ಮೇಲೆ ಸ್ಮೆಲ್ಲು ಅಂತಾರೆ. ಏನ್ ಸ್ಮೆಲ್ಲು? ಒಂದಿನ ಅಲ್ಲ ಸರ್, ಮ್ಯಾಕ್ಸಿಮಮ್ 3 hours ಅಷ್ಟೇನೆ. 3 hours ಅಷ್ಟೇನೆ, ಅದಕ್ಕೆ ಮೇಲೆ ಇಲ್ಲ. ಅದು ಶುರು ಆಗ್ಬಿಡುತ್ತದೆ. ಮೇಲೆ ಕಾಲೇ ಓಪನ್ ಆಗ್ತಾ ಇರ್ತತೆ, ಗೊತ್ತಾಗಲ್ಲ ಅಷ್ಟೇ. ಆಮೇಲೆ ಎಲ್ಲ ಸ್ಪ್ರೆಡ್ ಆಗುತ್ತೆ. ಒಂದು 5 hours ಅಲ್ಲಿ ಮ್ಯಾಕ್ಸಿಮಮ್ ಬಂದೋಗ್ಬಿಡುತ್ತೆ. ಹಂಗಾರೆ ಅದಕ್ಕೆ ಹೆಸರೇನು? ಸ್ಮೆಲ್ಲಿಗೆ ಏನು ಹೆಸರು ಗೊತ್ತಾ? ದುರ್ವಾಸನೆನೂ ಅಲ್ಲ, ಇನ್ನೊಂದು ಒಳ್ಳೆ ಹೆಸರು ಹೇಳ್ತಾರೆ, ಹೆಣವಾಸನೆ. ಕೇಳಿದ್ರೆ ಹೆಣನಾಥ ಹೊಡಿತೈತೆ ಅಂತ ಹೇಳ್ತಾರೆ. ಏನೋ ಅದಕ್ಕೆ ಅದು ಹೆಣಕ್ಕೆ ಹೇಳಲ್ಲ, ಯಾವ್ದನ್ನ ಬೇರೆದು ಕೆಟ್ಟ ವಾಸನೆ ಬರ್ತಂದ್ರೆ ಏನಿದು ಹೆಣನಾಥ ಬರ್ತೈತೆ ಅಂತ. ಹೆಣನಾಥ ಅಂದ್ರೆ ನೋಡಿ, ಕೆಟ್ಟ ನಾಥಕ್ಕೆ ಹೆಣಕ್ಕೆ ಕಂಪೇರ್ ಮಾಡಿ ಹೇಳ್ತಿರ್ತೀವಿ.
ಒಂದು ಒಳ್ಳೇದಂದ್ರೆ ಸೂಪರ್ ಆಗೈತಪ್ಪ, ಹಿಮಾಲಯ ಪರ್ವತ ಇದ್ದಂಗೆ ಐತೆ, ಒಂದು ಯಾವುದೋ ಒಂದು ಒಳ್ಳೆ ಒಂದು ಇದಿದ್ರೆ ಒಳ್ಳೆ ಹಿಮಾಲಯ ಪರ್ವತ, ಅದಕ್ಕೆ ದೊಡ್ಡದಕ್ಕೆ ಒಳ್ಳೇದಕ್ಕೆ ಕಂಪೇರ್ ಮಾಡಿದ್ರೆ ನ್ಯಾಯ. ಇದು ಹಂಗಲ್ಲ, ಏನಿದು ಎಣನಾಥ ಹೊಡಿತೈತೆ ಅಂತ ಹೇಳ್ಬಿಟ್ಟು ಹಂಗಾರೆ ಯೋಚನೆ ಮಾಡಿ ಎಷ್ಟು ಕೆಟ್ಟದಾಗಿದ್ರೆ ಎಣನಾಥ ಅಂತ ಕಂಪೇರ್ ಮಾಡ್ತಾರೆ, ಹೌದಲ್ವಾ? ಇದಾಯ್ತು. ಅದಾದ್ಮೇಲೆ ಮುಖ 40 ವರ್ಷದ ಯಂಗ್ ಯೂತ್ ಹೆಂಗಾಗಿರ್ಲಿ 90 ವರ್ಷದ ಮುದುಕ ತರ ಆಗೋಗ್ಬಿಡ್ತಾರೆ, ಬಾಡೋಗ್ಬಿಡುತ್ತೆ, ಅಳಿಸೋಗ್ಬಿಡುತ್ತೆ, ಮುಖ ಬಾಡೋಗ್ಬಿಡುತ್ತೆ, ಅಲಂಕಾರ ಅನ್ನೋದೋಗಲ್ಲ, ವಿಕಾರಕ್ಕೆ ಬಂದ್ಬಿಡುತ್ತೆ, ಕಣ್ಣೆಲ್ಲ ಊದ್ಕೊಳಕ್ ಶುರು ಮಾಡ್ಬಿಡುತ್ತೆ, ಮೂಗಿಗೆ ಗತ್ತಿ ಇಡ್ರಿ, ಕಿವಿಗೆ ಗತ್ತಿ ಇಡ್ರಿ, ಅಕ್ಕಿ ಕಾಳು ಹಾಕ್ರಿ, ಬಾಯಿಗೆ ಎಲ್ಲೆಡಕ್ಕೆ ಜಜ್ಜಿಡ್ರಿ ಅಂತ ಹೇಳ್ತಾರಲ್ಲ, ಎಲ್ಲದು ಇದು ಮಾಡಿ ಅದು ಕವರ್ ಮಾಡ್ಬಿಡ್ತಾರೆ. ಅದಕ್ಕೆ ವಿಭೂತಿ ಅದು ಇಲ್ಲ ಹಚ್ಚಿ ಕವರ್ ಮಾಡ್ಬಿಡ್ತಾರೆ, ಹೆದರಿಕೆ ಆಗದಿರೋ ಆ ರೀತಿಯೇ ಕವರ್ ಮಾಡ್ಬಿಡ್ತಾರೆ. ಮುಖ ವಿಕಾರ ಆಗೋಗ್ಬಿಡುತ್ತೆ, ಬಾಡೋಗ್ಬಿಡುತ್ತೆ, ಅಳಿಸೋಗ್ಬಿಡುತ್ತೆ, ಹೋಗ್ತಾನೆ. ಇಲ್ಲ ನಾ ಬೆವ್ರತ್ರ ಸ್ವೆಟ್ಟಿಂಗ್, ಬೆವ್ರದು ನೋಡಿಲ್ಲ, ಬೆವ್ರಲ್ಲ, ನೋಡಿಲ್ಲಲ್ಲ, ಬೆವ್ರಲ್ಲ. ಅದಾದ್ಮೇಲೆ ತೀರ್ಥ ಅಂತೇಳ್ಬಿಟ್ಟು ನಿನ್ನ ಗಂಗೆಯಿಂದ ತಗೊಂಬ, ನಿಂಗೆ ಎಲ್ಲಿಂದ ನನ್ನ ತಗೊಂಬನ್ನಿ ತೀರ್ಥ ಅಂತೇಳ್ಬಿಟ್ಟು, ತೀರ್ಥ ಅಂತ ಕೊಟ್ರೆ ಏನನ್ನ ಕುಡಿಯುತ್ತಾ? ಕುಡಿಯಲ್ಲ, ಒಂದು ಹನಿನೂ ಒಳಗಡೆ ಹೋಗಲ್ಲ, ನೋಡೋದು. ಆಮೇಲೆ ಎಣ ಭಾರ ಅಂತ ಹೇಳ್ತಾರಲ್ಲ, ಕೇಳಿದ್ರೆ ಎಣ ಭಾರ ಆಗ್ಬಿಡೈತೆ, ಅದಕ್ಕೆ ಹೆಸರು ಹೇಳ ಎಣ ಭಾರ ಅಂತ ಹೇಳ್ತಾರೆ. ಏನನ್ನ ಭಾರವಾಗಿದ್ರು ಇದಕ್ಕೂ ಸಮೇತ ಎಣಭಾರ ಅಂತ ಕಂಪೇರ್ ಮಾಡ್ತಾರೆ, ಎಷ್ಟು ಕೇವಲವಾಗಿ ನೋಡಿ. ಇದೇನು ಎಣಭಾರ ಆಗೈತೆ ಅಂತ ಹೇಳ್ಬಿಟ್ಟು ಕಂಪೇರ್, ಹಂಗಾರೆ ಎಣ ಭಾರ ಆಗ್ಬಿಡ್ತತೆ, ಹೌದಲ್ವಾ? ಈಗೇನು 40 kg 80 kg ಇದ್ದೀನಿ ಅಂತಂದ್ರೆ 3 ಪಟ್ಟು ಜಾಸ್ತಿ ಆಗೋಗ್ಬಿಡುತ್ತೆ, 3 ಪಟ್ಟು. 8 16 ಆಗ್ಬೋದು, 24 ಆಗ್ಬೋದು, ಬಿಡ್ತಾ ಇನ್ನೂ ಜಾಸ್ತಿ ಆಗೋಗ್ಬಿಡುತ್ತೆ, ತೂಕ ಜಾಸ್ತಿ ಆಗ್ಬಿಡುತ್ತೆ, ಹೆಣ ಭಾರ ಆಗೋಗ್ಬಿಡುತ್ತೆ, 2 ಪಟ್ಟಿಗಿನ ಜಾಸ್ತಿ ಆಗೋಗ್ಬಿಡುತ್ತೆ. ಹೌದು, ಎತ್ತಕ್ಕಾಗಲ್ಲ, ಹೆಣ ಭಾರ ಅಂತ ಹೇಳ್ತಾರೆ, ಅದಕ್ಕೆ ಹೆಣ ಭಾರ ಅಂತ ಹೇಳೋದು. ಸರಿ ಆಯ್ತು. ಅದಾದ್ಮೇಲೆ ಬೇಕಾದ್ರೆ ಕೇಳಿ ನೋಡಿ, ನಿಮ್ಮ ಮೆಡಿಕಲಲ್ಲಿ ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಮೆಡಿಕಲಲ್ಲಿ ಕೇಳಿ ನೋಡಿ, ಅದಾಯ್ತು. ಆಮೇಲೆ ಕೊನೆಗೆ ಏನ್ ಮಾಡ್ತೀವಿ? ಮಣ್ಣಲ್ಲಿ ಹಾಕ್ತಿವಿ, ಮಣ್ಣೇನ್ ಮಾಡುತ್ತೆ? ತಿಂದಾಕ್ಬಿಡುತ್ತಲ್ವಾ? ಹೌದ್ ತಾನೆ? ಎಣ ತಿಂದಾಕ್ಬಿಡುತ್ತೆ. ಇದು ಒಂದು ಕೆಟಗಿರಿ, ಇದು ಒಂದೇನೆ, ಈ ಪ್ರಪಂಚ ಪೂರ ನೋಡಿರೋದು ಒಂದನ್ನೇ. ಆದ್ರೆ ಇನ್ನೊಂದೈತೆ, ಅದನ್ನ ನೋಡಿ ಪಾಸ ಫೇಲ್ ಅಂತ ಹೇಳ್ಬಿಟ್ಟು ಆಮೇಲೆ ನೀವು ಡೈಸಿಷನ್ ಮಾಡಿ. ಒಂದು ನೋಡಿದ್ರಿ, ಈಗ ಇನ್ನೊಂದು ನೋಡಿದ್ಮೇಲೆ ಆಮೇಲೆ ಹೇಳ್ಬೇಕು ಎರಡು, ಇದು ಪಾಸ ಅಂತ ಹೇಳ್ಬಿಟ್ಟು ನೀವು ಹೇಳ್ಬೇಕು. ಇನ್ನೊಂದಿದೆ, ಏನ್ ತಂದೆಯಿಂದ ಬಂದಿರೋದು ಇದೆಯಲ್ಲ ಅದು ಹೊರಗಡೆ ಆಗೋದೇ ಇಲ್ಲ, ಒಳಗಡೆನೆ ಐಕ್ಯ ಆಗತ್ತೆ. ಅದಕ್ಕೆ ಐಕ್ಯ ಅನ್ನೋದು, ಜೀವ ಐಕ್ಯ ಆದ್ರು ಅಂತ ಹೇಳ್ತಾರಲ್ಲ, ಇದಕ್ಕೆ ಜೀವ ಐಕ್ಯ ಆದ್ರ ಅಂತಂದ್ರೆ ಪ್ರಪಂಚ ಹೇಳುತ್ತೆ. ಹೆಂಗ್ ಹೇಳುತ್ತೆ ಅಂತಂದ್ರೆ, ಉಸಿರು ಬಿಗಿ ಇಟ್ಕೊಂಡು ಕೂತ್ಕೊಂಡು ಮಣ್ಣೊಳಗೆ ಜೀವಂತ ಇರ್ಬೇಕಾದ್ರೆ ಮೇಲೆ ಮಣ್ಣು ಹಾಕ್ಬಿಡು ಅಂತ ಹೇಳ್ತಾರೆ. ಅದಲ್ಲ, ಜೀವ ಐಕ್ಯ ಆಗ್ಬೇಕು ಅಂತಂದ್ರೆ ಇದು ಏನು ಒಳಗಡೆ ಇದೆಯೋ ಅದು ಹೊರಗಡೆ ಬರ್ದಂಗೆ ಐಕ್ಯ ಆಗುತ್ತೆ. ಅದು ಒಳಗಡೆ ಐಕ್ಯ ಆಗಿರೋದಕ್ಕೇನೆ ಕೈಕಾಲು ತಣ್ಣಗಿರೋದೆಲ್ಲ ತಣ್ಣಗಾಗಲ್ಲ. ಇದೇ ಏನ್ ಟೆಂಪರೇಚರ್ ಇರುತ್ತೆ ಅಷ್ಟೇ ಟೆಂಪರೇಚರ್ ಇರುತ್ತೆ, ಬಾಡಿ ಟೆಂಪರೇಚರ್ ಅಷ್ಟೇ ಇರುತ್ತೆ. ಅದಾದ್ಮೇಲೆ ಸೆಟ್ಕೊಳುತ್ತೆ ಅಂತ ಹೇಳಿದ್ವಲ್ಲ, ಸೆಟ್ಕೊಳಲ್ಲ, ಫ್ಲೆಕ್ಸಿಬಲ್ ಆಗಿರುತ್ತೆ, ಫುಲ್ ಫ್ಲೆಕ್ಸಿಬಲ್ ಆಗಿರುತ್ತೆ, ಕತ್ತೆಲ್ಲ ಅಲ್ಲಾಡ್ತಾ ಇರುತ್ತೆ. ಇಲ್ಲಿ ಇದು ಎಂಥದ್ದು, ಹೆಣ್ಮಕ್ಳಿಗೆ ಸೀರೆ ಬ್ಲೌಸ್ ಬಿಚ್ಚಿ ಬ್ಲೌಸ್ ಹಾಕ್ಬೋದು, ಬೇರೆ ಬ್ಲೌಸ್ ಬಿಚ್ತಾರೆ ಅಂದ್ರೆ ಸ್ನಾನ ಮಾಡಿಸಲ್ಲ, ಬಟ್ಟೆನ ಬಿಚ್ಬಿಟ್ಟು ಬೇರೆ ಬಟ್ಟೆ ಹಾಕ್ತಿವಿ, ಬೇರೆ ಬಟ್ಟೆ. ಹೆಣ್ಮಕ್ಳು ಬಟ್ಟೆ ಚೇಂಜ್ ಮಾಡ್ತಾರೆ, ಗಂಡು ಮಕ್ಳು ಬಟ್ಟೆ ಚೇಂಜ್ ಮಾಡ್ತಾರೆ. ಆ ರೀತಿಯಾಗಿ ಬ್ಲೌಸ್ ಬಿಚ್ಚಿ ಬೇರೆ ಬಟ್ಟೆ ಹಾಕ್ತಾರೆ, ಗಂಡು ಮಕ್ಳಿಗೆ ಬನೀನ್ ಬಿಚ್ಚಿ ಬೇರೆ ಬಟ್ಟೆ ಹಾಕ್ತಾರೆ. ಆ ರೀತಿ ಆಗುತ್ತೆ. ಆಫ್ಟರ್ 2 days ಆದ್ರೂ, ಇವಾಗ ಅಪ್ಪಿತಪ್ಪಿ ಊರಿಂದ ಬರೋರು ಇರ್ತಾರೆ, ಕಾಯ್ಬೇಕು ಅಂತಂದ್ರೆ ಕಾದ್ಬಿಟ್ಟು ಅದೆಲ್ಲ ಮಾಡ್ತಾರೆ, ಆಯ್ತಾ? ಫ್ಲೆಕ್ಸಿಬಲ್ ಇರುತ್ತೆ. ಆಮೇಲೆ ಮಲ್ಲಿಗೆ ವಾಸನೆ ಬರ್ತಾ ಇರುತ್ತೆ, ಗಂಧದ ವಾಸನೆ ಬರ್ತಾ ಇರುತ್ತೆ, ಸಂಪಿಗೆ ವಾಸನೆ ಬರ್ತಾ ಇರುತ್ತೆ, ತುಳಸಿ ವಾಸನೆ ಬರ್ತಾ ಇರುತ್ತೆ, ಈ ರೀತಿಯಾದಂಥ ವಾಸನೆ ಬರ್ತಿರುತ್ತೆ. ಅದಾದ್ಮೇಲೆ ಸ್ವೆಟ್ಟಿಂಗ್, ಬೆವರ್ತಾ ಇರುತ್ತೆ, ಗಾಳಿ ಬೀಸ್ತಾ ಇರಬೇಕು, ಬೀಸಣಿಗೆ ತಗೊಂಡು ಬೀಸ್ಬೇಕು ಸರ್. ಬೇಸಿಗೆ ಕಾಲದಲ್ಲಿ ನಾವು ಇದಾಗ್ಬಿಟ್ರು ಅಂದ್ರೆ ಬೀಸಣಿಗೆ ಅಂತ ಕೂತ್ಕೋಬೇಕು, ಬೆವರುತ್ತೆ. ತೀರ್ಥ ಕೊಟ್ರೆ ತೀರ್ಥ ಕುಡಿಯುತ್ತೆ, ಅದಾದ್ಮೇಲೆ ಹೆಣ ಭಾರ ಅಂತ ಹೇಳಿದ್ವಲ್ಲ, ಅದಕ್ಕೆ ಇನ್ನೊಂದು. ಆಮೇಲೆ ವಯಸ್ಸಾಗಿರೋ ಹುಡುಗ ಇದ್ದವನು ವಯಸ್ಸಾಗ್ಬಿಡ್ತಾನ ಅಂತ ಹೇಳ್ಬಿಟ್ಟು, ಇಲ್ಲಿ 90 ವಯಸ್ಸು ಮುದುಕ ಆಗಿದ್ರು 40 ವಯಸ್ಸು ಹುಡುಗ ಆಗ್ಬಿಡ್ತಾರೆ. ಮುಖದಲ್ಲಿ ಎಲ್ಲ ತೇಜಸ್ಸು, ಗಂಧ ಅರ್ಶನ ಹಚ್ಚಿಬಿಟ್ರೆ ಹೆಂಗಿರುತ್ತೆ ಆ ರೀತಿಯಾದಂಥ ತೇಜಸ್ಸು ಬಂದ್ಬಿಡುತ್ತೆ ಮುಖದಲ್ಲಿ. ಹಂಗೆ ಈ ಸುಕ್ಕು ಇರೋದೆಲ್ಲ ಹೋಗ್ಬಿಟ್ಟು ಶೈನಿಂಗ್ ಬರಕ್ ಹತ್ಬಿಡುತ್ತೆ. ಶೈನಿಂಗ್ ಹಂಗೆ ಒಂಥರ ಬಲೂನ್ ಶೈನಿಂಗ್ ಬಂದ್ಬಿಡುತ್ತೆ, ಬಂದು ಹೆಂಗ್ ಉಟ್ಕೊಂಡಿರುತ್ತೆ ಆ ರೀತಿ ಆದಂಥ ಶೈನಿಂಗ್ ಬಂದ್ಬಿಡುತ್ತೆ. ಅದಾದ್ಮೇಲೆ ಈ ಹೆಣ ಭಾರ ಅಂತ ಹೇಳಿದ್ರಲ್ಲ, ಭಾರ ಆಗಲ್ಲ, ಇಲ್ಲಿ ಕಡಿಮೆ ಆಗುತ್ತೆ. ಮಣ್ಣಲ್ಲಿ ಹಾಕಿದ್ರೆ ಮಣ್ಣು ತಿನ್ಬಿಡುತ್ತೆ ಅಂತ ಹೇಳಲ್ಲ, ಇಲ್ಲಿ ತಿನ್ನಲ್ಲ, ರಕ್ಷಣೆ ಮಾಡಿರುತ್ತೆ.
ಕೆಲವು ಸಮಯ ಏನಾಗಿರುತ್ತೆ ಅಂತಂದ್ರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರ್ತೀವಿ, ಅಡಕಮ್ ಆಗ್ಬಿಟ್ಟಿರ್ತಾರೆ, ಅಲ್ಲಿ ನಾವು ಅಡಕಮ್ ಅಂತ ಹೇಳ್ತೀವಿ, ಅಲ್ಲೇ ಜೀವ ಸಮಾಧಿ ಆಗ್ಬಿಟ್ಟಿರ್ತಾರೆ. ಅವಾಗ ಅಡಕಮ್ ಆಗಿದಾರೆ ಅಂತ ಹೇಳ್ಬಿಟ್ಟು ಮಾಡ್ಬಿಡ್ತಾರೆ, ಟಕ 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 ಪಾರ್ಸಲ್ ಮಾಡಿ ಪ್ಯಾಕ್ ಮಾಡಿ ನಡ್ರಪ್ಪ ಅಂದ್ಬಿಡ್ತಾರೆ, ತಗೊಂಡು ಹೋಗ್ಬಿಡ್ತಾರೆ, ಮುಗಿದೋದು ಅವ್ರದ್ದು ಇನ್ನೇನು ಕೆಲಸ ಅಷ್ಟೇ ಅಲ್ವಾ. ಜೀವ ಪ್ರಯಾಣ ಅಂದ್ರೆ ಏನು ಗೊತ್ತು, ಸತ್ತೋದ ಅಂದ್ರೆ ಏನು ಗೊತ್ತು, ವ್ಯತ್ಯಾಸಗಳು ಗೊತ್ತಿಲ್ಲ ಅವ್ರಿಗೆ, ಯಾಕೆ ತುಂಬ ಪ್ಯಾಕ್ ಮಾಡಿ ನಡೆ ಅಂದ್ಬಿಡ್ತಾರೆ. ಅವಾಗ ನಾವು ಅವಸರ ನಾವು ಅಲ್ಲಿ ನೋಡಲ್ಲ, ಬಂದ್ಬಿಡ್ತೀವಿ. ಇಲ್ಲಿ ಬಂದಾಗ ಬಟ್ಟೆ ಚೇಂಜ್ ಮಾಡಕ್ಕೆ ಅಂತ ಹೋದಾಗ ನೀಡಲ್ಸ್ಗಳು ಇರ್ತವೆ, ಕೆಲವು ಕಡೆ ಗ್ಲೂಕೋಸ್ ಹಾಕಿ ಅಂತ ನೀಡಲ್ಸ್ಗಳು ತೆಗ್ದಿರಲ್ಲ, ಹಂಗೆ ಬಿಟ್ಬಿಟ್ಟಿರ್ತಾರೆ. ಆ ಗ್ಲೂಕೋಸ್ ನೀಡಲ್ ತೆಗೆದ್ರೆ ಚಿಮ್ಮುತ್ತೆ ರಕ್ತ. ಕಲರ್ ಹೆಂಗಿರುತ್ತೆ ಗೊತ್ತಾ, ಕಾವಿ ಕಲರ್ ಇರುತ್ತೆ ಕಣ. ಈಗ ಹಾರ್ಟ್ ವರ್ಕಿಂಗ್ ನಿಂತೋದ್ರೆ ಅದೆಲ್ಲ ಬೇಡ, ಇಲ್ಲಿಗೆ ನಿಂತ್ಕೊಳ್ಳೋಣ ನಾವು, ಅದೆಲ್ಲ ಬೇಡ. ನಾವು ಫಸ್ಟ್ ಕಣ್ಣಿಗೆ ಕಾಣೋದು ಮಾತ್ರ ನೋಡೋಣ, ಅದು ಮಾತ್ರ ಬೇಕು. ಅದು ನಮಗೆ ಇನ್ನೊಂದು ಬೇಕಿಲ್ಲ. ಅದು ಯಾಕೆ ಹೆಂಗೆ ಅಂತ ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ನೆಕ್ಸ್ಟ್ ಇನ್ನು ಬೇಸಿಕಲ್ಲೇ ನೀವು ಇದಕ್ಕೆ SLC ಎಕ್ಸಾಮ್ ಕೇಳಕ್ ಹೋಗ್ಬಿಡಿ ನನಗೆ. ಸಬ್ಜೆಕ್ಟ್ SLC ಸಬ್ಜೆಕ್ಟ್ ಅವೆಲ್ಲ ನಾವು ಇನ್ನು LKG ಓದ್ತಾ ಇದೀವಿ, ನಾವು SLC ಸಬ್ಜೆಕ್ಟೇ ಮಾತಾಡೋಣ, ಸರಿನಾ? ಇದು ಕಣ್ಣೆದುರುಗಡೆ ನೋಡೋಣ, ಆಮೇಲೆ ಇದೆ ಏನು ಕೇಳಿದ್ರು ಕ್ವಶನ್ಸ್ಗಳು ಆನ್ಸರ್ ಇದೆ. ಮೆಲ್ಲಕ್ಕೆ ಕುತ್ಕೊಂಡು ನಿಂತ್ಕೊಳ್ಳೋಣ, ಒಂದೇ ಸಲ ನಿಂತ್ಕೊಳ್ಳೋದು ಬೇಡ ಅಂತ, ಕರೆಕ್ಟಾ? ಈ ರೀತಿಯಾಗಿದೆ. ಮಣ್ಣು ತಿನ್ನೋದಿಲ್ಲ ಯಾವ ಕಾರಣಕ್ಕೂ.